ಮಹಾಸ್ಫೋಟಗೊಳ್ಳುವ ಎಲ್ಲಾ ಸಾಧ್ಯತೆ ಇದೆ. ಯಾಕಂದ್ರೆ ಮಧ್ಯಾಹ್ನದ ವೇಳೆಗೆನೆ ಕೊರೋನಾ ಸುನಾಮಿಯ ವೈರಸ್ ಆರ್ಭಟವನ್ನ ಗಮನಿಸಬಹುದು. ಹಿಂದಿನ ಎಲ್ಲಾ ಅಂಕಿ ಸಂಖ್ಯೆಗಳು ಛಿದ್ರವಾಗುವ ಎಲ್ಲಾ ಲಕ್ಷಣಗಳಿದೆ. ಯಾಕೆ ಅಂತ ಹೇಳೋದಾದ್ರೆ ಕೊರೋನಾ ಮಹಾಸ್ಫೋಟ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇದೆ. ವೈರಸ್ನ ಆರ್ಭಟಕ್ಕೆ ಹಿಂದಿನ ಎಲ್ಲಾ ಅಂಕಿ ಸಂಖ್ಯೆಗಳು ಛಿದ್ರವಾಗುವ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಮಧ್ಯಾಹ್ನದ ವೇಳೆಗೆ ಆಲ್ರೆಡಿ 2,000 ಗಡಿಯನ್ನ ದಾಟಿದೆ ಕೇಸ್. ಇಂದು ಬರೋಬ್ಬರಿ 2,168 ಹೊಸ ಕೇಸ್ಗಳು ಪತ್ತೆಯಾಗಿದೆ. ಬೆಂಗಳೂರಲ್ಲೂ ಕೂಡ ಇವತ್ತು ದಾಖಲೆ ಬರೆಯಲಿದೆ ಕೊರೋನಾ ಅಂತಾನೆ ಹೇಳಲಾಗ್ತಾ ಇದ್ದು, ಇದೇ ರೀತಿಯ ಆತಂಕ ಈಗ ನಿರ್ಮಾಣ ಆಗಿದೆ. ಮಧ್ಯಾಹ್ನದ ವೇಳೆಗೆನೆ 2,000 ಗಡಿಯನ್ನ ದಾಟಿದೆ ಈಗ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಈ ಕಾರಣಕ್ಕಾಗಿ ಇವತ್ತು ಸಂಜೆಯ ವೇಳೆಗೆ ಬುಲೆಟಿನ್ ಬರುವಷ್ಟರ ಹೊತ್ತಿಗೆ ಎಷ್ಟು ಬರಬಹುದು ಪ್ರಕರಣಗಳು ಅನ್ನುವಂತಹ ಆತಂಕ ನಿರ್ಮಾಣ ಆಗಿದೆ. ಪ್ರತಿದಿನ ಕೂಡ ಈಗ 2,500, 3,000 ನಿನ್ನೆ ನಾವು ಗಮನಿಸಿದ್ವಿ 3,000 ಚಿಲ್ಲರೆಯಷ್ಟು ಪಾಸಿಟಿವ್ ಪ್ರಕರಣಗಳು ಇತ್ತು. ಹಾಗಾಗಿ ಎಷ್ಟು ಬರಬಹುದು ಅನ್ನುವಂತಹ ಒಂದು ಆತಂಕ ಈಗ ನಿರ್ಮಾಣವಾಗಿದೆ. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಥಾಮಸ್ ಪುಷ್ಪರಾಜ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಥಾಮಸ್, ಈಗ ಮಧ್ಯಾಹ್ನದ ವೇಳೆಗೆನೆ 2,000 ಅಂಕಿ ಸಂಖ್ಯೆಗಳು ಸಿಗ್ತಾ ಇದೆ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ. ಆದ್ರೆ ಸಂಜೆ ಬುಲೆಟಿನ್ ವೇಳೆಗೆ ಎಷ್ಟಾಗಬಹುದು ಅನ್ನುವಂತಹ ಆತಂಕ ಈಗ ಇರುವಂತದ್ದು. ಜೊತೆಗೆ ಬೆಂಗಳೂರಲ್ಲೂ ಕೂಡ ಒಂದು ರೀತಿಯ ಆತಂಕ ಇದೆ ಅಂತ. ಹೌದು, ಯೂಶುವಲಿ ಏನಾಗೋದು ಬುಲೆಟಿನ್ ಸಂಜೆ ಹೊತ್ತಿಗೆ ಬರುವಂತ ಟೈಮಲ್ಲಿ ಬೆಂಗಳೂರಿನ ಅಂಕಿ ಸಂಖ್ಯೆ ನೋಡೋದ್ರೆ 2,000 ಗಡಿ ದಾಟ್ತಿರ್ಲಿಲ್ಲ. ಆದ್ರೆ ಆತಂಕದ ವಿಷಯ ನೋಡಿ, ಇವತ್ತು ಮಧ್ಯಾಹ್ನದೊಳಗಡೆ ಬಂದಿರುವಂತ ಮಾಹಿತಿ ಪ್ರಕಾರ, ಅಧಿಕೃತ ಮಾಹಿತಿ ಪ್ರಕಾರ 2,168 ಕೇಸ್ಗಳು ಬೆಂಗಳೂರಿನಲ್ಲೇ ಪತ್ತೆಯಾಗಿದ್ದಾವೆ. ಅದು ಸಂಜೆ ಹೊತ್ತಿಗೆ ಇನ್ನೆಷ್ಟಾಗ್ಬೋದು, ದುಪ್ಪಟ್ಟಾಗುವಂತ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಆತಂಕ ಇಮ್ಮಡಿ ಆಗ್ತಾ ಇದೆ. ಕೊರೋನಾ ಸೋಂಕು ಹೆಚ್ಚಾಗ್ತಾ ಇದೆ, ಕಮ್ಯುನಿಟಿ ಸ್ಪ್ರೆಡ್ ತೆಗೆದುಕೊಳ್ತಾ ಇದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ನೋಡಿ, ಇದು ಬಹುಶಃ ಈವರೆಗಿನ ಅಂಕಿ ಸಂಖ್ಯೆಗಳನ್ನ ನೋಡಿದಾಗ ಅತಿ ಹೆಚ್ಚಿನ ಪ್ರಕರಣಗಳು ಬೆಂಗಳೂರಿನಲ್ಲಿ ದಾಖಲಾಗಿರುವಂತದ್ದು ಬಹುಶಃ ಇದೆ ಅಂತ ಅನ್ಸುತ್ತೆ. 2,168 ಬೆಂಗಳೂರಿನ ಮಟ್ಟಿಗೆ ಕೊರೋನಾದ ಕೇಸ್ಗಳ ಗಡಿ 2,000 ದಾಟಿದ ತುಂಬಾ ಕಮ್ಮಿ. ಅಂತದ್ರೊಳಗೆ 2,168 ಕೇಸ್ಗಳು ಮಧ್ಯಾಹ್ನದ ಹೊತ್ತಿಗೆ ಅಂದಾಗ ಎಲ್ಲಿ ಹೋಗ್ತಾ ಇದೆ ಬೆಂಗಳೂರು? ಯಾಕಂದ್ರೆ ನಾವು ನೋಡ್ತಾ ಇದೀವಿ ಎಷ್ಟು ಮಟ್ಟಿಗೆ ಈಗ ಲಾಕ್ ಡೌನ್ ನ 2ನೇ ದಿನ. ಇವತ್ತು ಕೂಡ ಜನರಲ್ಲಿ ಅದು ಸಾಮಾಜಿಕ ಅಂತರ ಇಲ್ಲ, ಅದ್ರ ಪ್ರಜ್ಞೆ ಇಲ್ಲ, ಏನೂ ಇಲ್ಲ. ಹೆಂಗ್ ಬೇಕಂಗ್ ಬದುಕ್ತಾ ಇದಾರೆ, ಹೆಂಗ್ ಬೇಕಂಗ್ ಓಡಾಡ್ತಾ ಇದಾರೆ. ಪೊಲೀಸ್ನವ್ರು ಎಷ್ಟೇ ಶ್ರಮ ಪಟ್ರು ಆಗ್ತಾ ಇಲ್ಲ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಲಾಕ್ ಡೌನ್ ಈ ಬಾರಿ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡೋದು ಜನರಿಗೆ ಯಾಕೆ ಅದು ಅವೇರ್ನೆಸ್ ಬರ್ತಾ ಇಲ್ವೋ ಅನ್ನೋದು ಗೊತ್ತಾಗ್ತಿಲ್ಲ. ಯಾಕಂದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ನಿಮಿಷ. ಕಮ್ಯುನಿಟಿ ಸ್ಪ್ರೆಡ್ ಎಷ್ಟು ಮಟ್ಟಿಗೆ ಆತಂಕಕಾರಿ ಆಗ್ತಿದೆ ಅಂತ ಹೇಳಿದ್ರೆ, ಬೆಂಗಳೂರಿನಲ್ಲಿ ಈವರೆಗೂ ಕೂಡ ದಾಖಲಾಗದೇ ಇರುವಂತ ಏರಿಯಾಗಳಲ್ಲೆಲ್ಲ ಇವತ್ತು ಕೊರೋನಾ ಸೋಂಕಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ, ಸಾವಿನ ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ನಿಜಕ್ಕೂ ಬಹಳ ಆತಂಕಕಾರಿಯಾದಂತ ಸನ್ನಿವೇಶದಲ್ಲಿ ಬೆಂಗಳೂರು ಸಾಗು ಹೋಗ್ತಾ ಇದೆ ಅಂತ ಹೇಳಿ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಯಾವ ರೀತಿ ಇದಕ್ಕೆ ಕಂಟ್ರೋಲ್ ತೆಗೆದುಕೊಳ್ಬೇಕು, ಯಾವ ರೀತಿ ಇದಕ್ಕೆ ಈ ಒಂದು ಓಟಕ್ಕೆ ಬ್ರೇಕ್ ಹಾಕ್ಬೇಕು ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನದ ಹೊತ್ತಿಗೆ 2,168 ಕೇಸ್ಗಳು ಮಧ್ಯಾಹ್ನ ಹೊತ್ತಿಗೆ ಪತ್ತೆಯಾಗಿದ್ದಾವೆ ಅಂತ ಹೇಳಿದ್ರೆ, ಸಂಜೆ ಹೊತ್ತಿಗೆ ಬಹುಶಃ ಅದರ ಗಡಿ 3,000 ದಾಟಬಹುದಾ ಅನ್ನುವಂತ ಅನುಮಾನಗಳು ಕೂಡ ಕಾಡುತ್ತೆ. ಇದು ನಿಜಕ್ಕೂ ಕೂಡ ಆತಂಕಕಾರಿ ಅಂತ ಸಂಗತಿ ಇದೆ. ಫೈನ್, ಥ್ಯಾಂಕ್ ಯು ಥಾಮಸ್ ಪುಷ್ಪರಾಜ್ ಡೀಟೇಲ್ಸ್ಗೆ.